ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಜಾಬ್ ಆಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಗೊತ್ತಿನ ವಿಚಾರ ಏನು ಅಂತಂದರೆ, ನೀವೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕರ್ನಾಟಕ ರಾಜ್ಯ ಪತ್ರ ಬಂದಿದೆ ಸ್ನೇಹಿತರೆ. ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಸೊ ಇದರ ಬಗ್ಗೆ ಬನ್ನಿ ಚರ್ಚೆ ಮಾಡೋಣ. ಏನಿದೆ ಅಂತಂದರೆ, ಈ ನಮ್ಮ HIO ಮತ್ತು PHOಗಳ ಜಾಬ್ ಬಗ್ಗೆ ಡೀಟೇಲ್ ಆದಂತಹ ಒಂದು ಕರ್ನಾಟಕ ರಾಜ್ಯವನ್ನು ಬಿಡಿಸಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನಿದೆ. ನೋಟಿಫಿಕೇಷನ್ ಡ್ರಾಫ್ಟ್ ಆಫ್ ಕರ್ನಾಟಕ ಡೈರೆಕ್ಟರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಸ್ಪೆಷಲ್ ರೂಲ್ಸ್ 2026 which the government of Karnataka proposes to make the exercise of power conferred by subsection 1 of section 3 read with section 8 of Karnataka State Civil Service Act 1978. ಸೊ ಇದರ ಅನ್ವಯ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ, ನಾವು PHCO ಅಂತಂದರೆ PHCO ಮತ್ತು HIOಗಳ ಜಾಬ್ಗಳ ಬಗ್ಗೆ ಒಂದು ಅಪ್ಡೇಟ್, ವಿಶೇಷವಾದಂಥ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಎಷ್ಟೋ ಜನ ಕೇಳ್ತಾ ಇದ್ದರು, ಸರ್ ಈ ಒಂದು ನರ್ಸಿಂಗ್ ಜಾಬ್ ಯಾವಾಗ ಬರುತ್ತೆ, ಆಮೇಲೆ ಈ ನಮ್ಮ PHO ಜಾಬ್ ಆಗಲಿ HIO ಜಾಬ್ ಆಗಲಿ ಯಾವಾಗ ಬರುತ್ತೆ, ನಾವು ಆಕಾಂಕ್ಷಿಗಳಿದ್ದೀವಿ, ನಾವು ಫೈಟ್ ಮಾಡಬೇಕು, ಜಾಬ್ಗೆ ಸೇರ್ಕೋಬೇಕು ಅಂತ ಹೇಳಿಬಿಟ್ಟು ಸುಮಾರು ಜನ ಕಾಲ್ ಮಾಡಿ ಕೇಳ್ತಾಯಿದ್ರು ಸ್ನೇಹಿತರೆ. ಸೊ ಈ ಒಂದು ಒಳ್ಳೆಯ ಸುದ್ದಿ ಬಂದಿದೆ. ಅದರ ಜೊತೆಗೆ ಸ್ವಲ್ಪ ಟ್ವಿಸ್ಟ್ ಕೂಡ ಇದೆ ಅನ್ನಬಹುದು ಸ್ನೇಹಿತರೆ. ಏನು ಟ್ವಿಸ್ಟು ಅಂತಂದರೆ, ಇವಾಗ ನಾವು HIOಗಳು ಅಂತಂದರೆ ಯಾರು ಓದಿದ್ದಾರೆ, ANM ಆಗಿ ಓದಿದ್ದಾರೆ, PHCOಗಳು ಅಂತಂದರೆ ANM ಆಗಿ ಯಾರು ಓದಿದ್ದಾರೆ ಅವರುಗಳನ್ನು ಅದರಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡುವಂಥ ಒಂದು ಪದ್ಧತಿ ಇರುತ್ತೆ. ಬಟ್ ವೆರಾಸ್ ಇವಾಗ ಈ ಒಂದು ಹೊಸ ಒಂದು ಏನು ಬಂದಿದೆ ಸ್ನೇಹಿತರೆ, ಅದರ ಅನ್ವಯ ಯಾರಿಗೆ ಅವರು ತಗೋಬಹುದು ಅಂತಂದರೆ, ಈ ANMಗಳನ್ನು ಕೂಡ ತಗೋತಾರೆ, ಅದಲ್ಲದೆ GNM ಮಾಡಿದವರು, ನರ್ಸಿಂಗ್ ಮಾಡಿದವರು, ಆಮೇಲೆ BSc ಮಾಡಿದವರಿಗೂ ಕೂಡ ತಗೋತಾರೆ ಅಂತ ಹೇಳಿಬಿಟ್ಟು ಈ ಒಂದು ಹೊಸ ಒಂದು ತಿದ್ದುಪಡಿ ಆದಂತಹ ಕಾನೂನಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ HIOಗಳಿಗೆ ಯಾವ ರೀತಿ ಇದೆ ಅಂತಂದರೆ, ಅವರುಗಳಿಗೂ ಕೂಡ ಈ ಒಂದು BSc ಮಾಡಿದವರಿಗೆ ಅಥವಾ GNM ಮಾಡಿದವರಿಗೆ ತಗೋತಾರೆ. ಹಾಗಾಗಿ ಇದು ಚೇಂಜಸ್ ಯಾಕಾಗಿದ್ದಾವೆ ಅನ್ನುವಂಥ ಒಂದು ಗೊಂದಲವಾದಂತಹ ಒಂದು ವಾತಾವರಣ ಇದೆ ಸ್ನೇಹಿತರೆ. ಏನಪ್ಪ ಏಕೆ ಇದು ಚೇಂಜಸ್ ಆಗಿದ್ದಾವೆ ಅಂತಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಸುಮಾರು 2 ವರ್ಷಗಳ ಹಿಂದೆ ಈ ಒಂದು ANM ಇದು ಟ್ರೈನಿಂಗ್ ಇತ್ತು, ಅದನ್ನು ಅಬಾಲಿಷ್ ಮಾಡಿದರು ಸ್ನೇಹಿತರೆ. ನಾವು ಆವಾಗ ಒಂದು ವಿಡಿಯೋವನ್ನು ಮಾಡಿ ನಿಮ್ಮೊಂದಿಗೆ ಹಂಚಿದ್ದೆ. ಸೊ ಆವಾಗ ಅಬಾಲಿಷ್ ಆಗಿತ್ತು. ಹಾಗಾದರೆ ಈಗ ನೆಕ್ಸ್ಟ್ ಬರುವಂಥವರುಗಳನ್ನು ಒಂದು ಅವಕಾಶ ಕಲ್ಪಿಸಲಾಗಿತ್ತು. ಏನು ಅಂತಂದರೆ, ಅವರುಗಳು GNM ಆಗಿ ಕನ್ವರ್ಟ್ ಆಗಬಹುದು ಅಥವಾ GNM ಕೋರ್ಸ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ, ಗ್ರೇಸ್ ಪೀರಿಯಡನ್ನು ಕೊಡಲಾಗಿತ್ತು. ಸೊ ದ್ಯಾಟ್ ಮೀನ್ಸ್ ದಟ್ ಆ ಪರ್ಟಿಕ್ಯುಲರ್ ANM ಕೋರ್ಸು, ಟ್ರೈನಿಂಗ್ ಕೋರ್ಸು ಅಬಾಲಿಷ್ ಆಗಿರುತ್ತೆ. ಸೊ ಇಷ್ಟು ಜನ ಓದಿದ್ದಾರೆ ಸ್ನೇಹಿತರೆ, ಅವರುಗಳ ಪರಿಸ್ಥಿತಿ ಏನು, ನೆಕ್ಸ್ಟ್ ಬರುವಂಥವ್ರು ಅವರುಗಳ ಪರಿಸ್ಥಿತಿ ಏನು ಅಂತಂದರೆ, ಅವರುಗಳ ಯಾರಿಗೆ PHCO ಆಗಬೇಕು ಅನ್ನುತ್ತಾರೋ ಅವರುಗಳಿಗೆ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಬಹುದು. ಅದಲ್ಲದೆ ಯಾರು HIO ಇರ್ತಾರೆ ಅವ್ರಿಗೆ ಕೂಡ ಅಪ್ಲೈ ಮಾಡಬಹುದು. ಇನ್ ಫ್ಯೂಚರಾಗಿ ಈ ಪೋಸ್ಟ್ ಬರ್ತಾವೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದು ತುಂಬ ಕಷ್ಟಕರ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಮತ್ತು GNM ಮತ್ತು BSc ಇದ್ದವರಿಗೆ ಯಾಕೆ ಇದರಲ್ಲಿ ಸೇರಿಸ್ತಾ ಇದ್ದಾರೆ ಅಂತಂದರೆ, ಯಾವಾಗ ಅಬಾಲಿಷ್ ಆಗಿದೆ ಕೋರ್ಸು ಅಂತಂದರೆ ಮತ್ತೆ ನೆಕ್ಸ್ಟ್ ಬಂದು ಯಾರು ಆ ಪರ್ಟಿಕ್ಯುಲರ್ ಕೋರ್ಸ್ ಅಥವಾ ಪರ್ಟಿಕ್ಯುಲರ್ ಹುದ್ದೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತಂದರೆ, ಅಂಥ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಮಾಡಿದವರು, ಆಮೇಲೆ BSc ನರ್ಸಿಂಗ್ ಮಾಡಿದವರಿಗೆ ಆ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ ಸ್ನೇಹಿತರೆ ಅನ್ನುವಂಥದ್ದು. ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಅದರ ಬಗ್ಗೆ ಕಂಟಿನ್ಯೂಸ್ಲಿ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ರಾಜ್ಯ ಪತ್ರದಲ್ಲಿ. ನೀವು ನೋಡಬಹುದು ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಅನ್ನುವಂಥದ್ದು. ಸೊ ಏನಾಯಿತು ನಮ್ಮ ಒಂದು ಲೈಫು ಇಷ್ಟು ಕಾಂಪಿಟೇಷನು ಅಂತಂದರೆ ಸ್ನೇಹಿತರೆ, ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ನರ್ಸಸ್ಗಳಿಗೆ ಅನ್ನಬಹುದು. ಅದಲ್ಲದೆ ಒಂದು ಚಾಲೆಂಜಿಂಗ್ ಜಾಬ್ ಕೂಡ. ಯಾರು ANMs ಇದ್ದಾರೆ ಅಥವಾ ಮೇಲ್ ವರ್ಕರ್ಸ್ ಇದ್ದಾರೆ, ಯಾರು HIO ಆಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದರಿಂದ
ಯಾರು ಅಪ್ಲೈ ಮಾಡಬೇಕು ಜಾಬ್ಸ್ಗೋಸ್ಕರ ಅಂತ ಇದ್ದಾರೆ, ಅವರಿಗೆ ಜಸ್ಟ್ 300 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಅದಲ್ಲದೆ ಈ 1000 ಚೇಂಜ್ ಪೋಸ್ಟ್ ಏನಿದ್ದಾವೆ PHCOಗಳಿಗೆ, ಸೊ ಅವರುಗಳು ಅಲ್ಲದೇ ಬೇರೆ ಕ್ಯಾಡ್ರ್ ಕೂಡ ಇಲ್ಲಿ ಕಾಂಪಿಟೇಷನ್ ಮಾಡಬಹುದು. ಸೊ ಇಲ್ಲಿ ಒಂದು ರೀತಿಯಿಂದ ನಾವು ನೋಡಬೇಕಾದ್ರೆ ನಮ್ಮ ಡಿಪ್ಲೊಮಾ ಹೋಲ್ಡರ್ಸ್ ಯಾರಿದ್ದಾರೆ, ನರ್ಸಸ್ ಯಾರಿದ್ದಾರೆ, ಅಥವಾ BSc ನರ್ಸಿಂಗ್ ಯಾರು ಮಾಡ್ತಾ ಇದ್ದಾರೆ ಅವರುಗಳಿಗೆ ಒಂದು ಅಪಾರ್ಚುನಿಟಿ ಇದೆ, ಇದರಲ್ಲಿ ಕೂಡ ನಾವು ಸೇರ್ಕೋಬಹುದು ಅನ್ನೋಂಥದ್ದು. ಸ್ಪೆಷಲಿ ಯಾರು CHOಸ್ಗಳಿದ್ದಾರೆ ಅಥವಾ ಯಾರು NHM ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ NHM ಅಡಿಯಲ್ಲಿ ಕೆಲಸ ಮಾಡುವವರು ಅವರಿಗೆ ಒಂದು ಅಂಕಗಳನ್ನು ಕೊಡ್ತಾರೆ ಸ್ನೇಹಿತರೆ. ಎವ್ರಿ ಇಯರ್ 1 ಮಾರ್ಕ್ಸ್ ಕೊಟ್ಟು ಗರಿಷ್ಠ 5 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಅವರು ಸಿಗುವಂತಹ ಕ್ವಶನಲ್ಲಿ ಅಂದರೆ ಈ ಒಂದು ಎಕ್ಸಾಮಲ್ಲಿ ಪಾಸಾಗಿ ಅದರಲ್ಲಿ ಇರುವಂತಹ ಮಾರ್ಕ್ಸ್ಗಳಿಗೆ ಈ ಒಂದು 5 ಮಾರ್ಕ್ಸ್ ಜೋಡಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ ಎನ್ನುವಂಥದ್ದು ಡಿಟೇಲ್ ಆದಂಥ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ನಮ್ಮ ಫ್ಯೂಚರ್ ಏನು ಅಂತಂದರೆ, ಖಂಡಿತವಾಗಿ ಒಂದು ANMs ಯಾರಿದ್ದಾರೆ, ಆಮೇಲೆ ಯಾರು ಮೇಲ್ ವರ್ಕರ್ಸ್ ಇದ್ದಾರೆ ಅಂತಂದರೆ PHCOs ಯಾರಿದ್ದಾರೆ ಮತ್ತು HIOs ಯಾರಿದ್ದಾರೆ ಅವರು ಖಂಡಿತವಾಗಿ ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಮಾಡಲಿಕ್ಕೆ ಸುಮಾರು 7 ಡೇಸ್ ಟೈಮ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಕೋರ್ಟಿಗೆ ಕೂಡ ಹೋಗಬಹುದು, 100% ಹೋಗ್ತಾರೆ ಅನ್ನುವಂಥದ್ದು ನನಗನ್ನಿಸ್ತಾ ಇದೆ. ಕಾರಣ ಏನು ಅಂತಂದರೆ, ನಮ್ಮ ಜಾಬ್ಗಳಿಗೆ ಇವರು ನರ್ಸಸ್ BSc ಮಾಡಿಕೊಂಡವರು ಆಮೇಲೆ GNM ಮಾಡಿಕೊಂಡ್ರು, ಇವ್ರು ಯಾಕೆ ಬರಬೇಕಪ್ಪ ಎನ್ನುವಂಥದ್ದು ಅವರ ಮನಸ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಖಂಡಿತವಾಗಿರುತ್ತೆ. ಖಂಡಿತವಾಗಿ ಅವ್ರು ಹೋಗಿ C&R ರೂಲ್ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೂಡ ಸರ್ಕಾರದವರು ಕೊಟ್ಟಿದ್ದಾರೆ. ಸೊ ಅವರು ಅದು ಟೈಮ್ ಫ್ರೇಮಲ್ಲಿ ಹೋಗಿ ಫೈಟ್ ಮಾಡಬಹುದು, ಅಲ್ಲದೆ ಈ ನಮ್ಮ ಕೋರ್ಟಿಗೆ ಕೂಡ ಹೋಗ್ಬೋದು ಎನ್ನುವಂಥದ್ದು ಇದೆ ಸ್ನೇಹಿತರೆ. ಸೊ ಹಾಗಾದರೆ ಈ CHOಸ್ಗಳಿದ್ದಾರೆ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಹೇಳ್ಬಿಟ್ಟು ಸುಮಾರು 9-10 ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರ ಗತಿ ಏನು ಅಂತಂದರೆ, ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, CHOಸ್ ಇರುವಂಥ ಲೀಡರ್ಸ್ಗಳು ಆಗಲಿ ಅಥವಾ ಅವರ ಪದಾಧಿಕಾರಿಗಳಾಗಲಿ, ಸಂಘದ ಪದಾಧಿಕಾರಿಗಳು ಅಥವಾ ಸಾಮಾನ್ಯ CHOಗಳಿಗೆ ತುಂಬಾ ಗೊಂದಲವಾಗ್ತಾ ಇದೆ. ಏನು ಅಂತಂದರೆ, ಸರ್ ಇನ್ ಫ್ಯೂಚರಲ್ಲಿ ನಮ್ಮದೇನು ಜಾಬ್ ಅಪಾರ್ಚುನಿಟೀಸ್ ನಾವೇನಾದರೂ ಸಪೋಸ್ ಈ ಒಂದು HIO PHO ಪೋಸ್ಟ್ಗಳಿಗೆ ನಾವು ಅಪ್ಲೈ ಮಾಡಿಕೊಂಡು ಆ ಕಡೆ ಹೋಗಿದರೆ ನಮ್ಮ ಏನು ವೆಕೆಂಟ್ ಇರುತ್ತೆ ಅಲ್ಲಿ ನಮಗೆ ಜಾಬ್ ಬೇರೆ ಒಂದು ಅಭ್ಯರ್ಥಿಗೆ ಅಲ್ಲಿ ಜಾಬ್ ಕೊಡ್ತಾರಾ ಇಲ್ಲ ಎನ್ನುವಂಥದ್ದು ಈ ಒಂದು ಗೊಂದಲವಾದಂತಹ ವಾತಾವರಣ ಇದೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ನಾವು ಇದನ್ನು ಜಾಬ್ ತೊಗೋಬೇಕಾ ಇಲ್ಲ ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಅನ್ನುವಂಥದ್ದು. ಕಾರಣ ಎಷ್ಟೋ ಜನ ವೇಟಿಂಗಲ್ಲಿದ್ದಾರೆ, ನಾವು ಗೌರ್ಮೆಂಟ್ ಆಗುತ್ತೆ ಅಥವಾ ನಾವು ಸುಮಾರು 10 ವರ್ಷಗಳಿಂದ ಕಾರ್ಯನಿರತರಾಗಿದ್ದೀವಿ, ನಾವು ಈವನ್ CHOಸ್ ಅಲ್ಲದೇ ಯಾರು ನರ್ಸಿಂಗ್ ಆಫೀಸರ್ ಆಗಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ಸುಮಾರು 13,000, 15,000, 18,000, 22,000 ಈ ರೀತಿ ದುಡಿತಾ ಇದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ಸುಮಾರು 20,000ದಿಂದ 25,000 ಮಟ್ಟ ಅವರಿಗೆ ಈ ಒಂದು ಸಂಬಳವನ್ನು ಸಿಗ್ತಾ ಇದೆ. ಸೊ ಅಂಥವರುಗಳು ಅಂದರೆ ಯಾರು ನರ್ಸಿಂಗ್ ಮುಗಿಸ್ಕೊಂಡು NHM ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವರು ಕೂಡ ಒಂದು ಕಂಪನ್ಸೇಷನ್ ಗ್ರೌಂಡ್ ಅಂತಂದರೆ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಈ ಒಂದು ಎಕ್ಸಾಮ್ ಬರೆದು ಆಮೇಲೆ ಪ್ರಾಕ್ಟಿಕಲ್ ಇರುತ್ತೆ. ಆಸ್ಕಿ ಅಂತಂದರೆ ನೀವು ಏನು ಕ್ವಶನ್ ಕೊಟ್ಟಿರ್ತಾರೆ ಅದನ್ನು ಹೇಳ್ತಾ ನೀವು ಪ್ರಾಕ್ಟಿಕಲ್ ಆಗಿ ತೋರಿಸುವುದು ಅಂಥದ್ದು. ಅದು ಮಾಡಿ ಅದಕ್ಕೆ ಸಿಕ್ಕಂತಹ ಈ ಒಂದು ಮಾರ್ಕ್ಸ್ಗಳನ್ನು +5 ಮಾರ್ಕ್ಸನ್ನು ಆ್ಯಡ್ ಮಾಡಿಕೊಂಡು ಮೆರಿಟನ್ನು ತೆಗಿತಾರೆ ಸ್ನೇಹಿತರೆ. ಸೊ ಅವರಿಗೆ ಒಂದು ಅಪಾರ್ಚುನಿಟಿ ಇದೆ. ಯಾರು NHM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನರ್ಸಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ CHOಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಂತ ಹೇಳಿಬಿಟ್ಟು ಇವರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಹೌದು ಆಗ್ತಾ ಇದೆ. ಬಟ್ ನೆಕ್ಸ್ಟು ಅಬಾಲಿಷ್ ಆದಂತಹ ಒಂದು ANM ಪೋಸ್ಟ್ ಏನಿದ್ದಾವೆ ಅಬಾಲಿಷ್ ಆಗಿದ್ದಾವೆ ಅಂತಂದರೆ ಅವರು ನೆಕ್ಸ್ಟ್ ಪೋಸ್ಟಿಗೆ GNMನ್ನೇ ತೊಗೋತಾರೆ ಅಥವಾ BScನೇ ತೊಗೋತಾರೆ ಅನ್ನುವಂಥದ್ದು ಕೂಡ ಈ ಮಾತನ್ನು ನಾವು ಅಲ್ಲೇ ಗಳೆಯುವಂತಿಲ್ಲ ಸ್ನೇಹಿತರೆ. ಸೊ ಏನು ಮಾಡಬೇಕು ಇವಾಗ ಅಂತಂದರೆ, ಸುಮಾರು 1000 ಪೋಸ್ಟ್ ಇದ್ದಾವೆ ಸ್ಪೆಷಲಿ ಫೀಮೇಲ್ ನರ್ಸಸ್ಗಳಿಗೋಸ್ಕರ ಅಥವಾ ಫೀಮೇಲ್ CHOಸ್ಗಳಿಗೋಸ್ಕರ ಅಥವಾ ANMಸ್ಗಳಿಗೋಸ್ಕರ ಇವರುಗಳು ಅಪ್ಲೈ ಮಾಡಬಹುದು. ಹಾಗಾದರೆ ಮೇಲ್ ನರ್ಸಸ್ಸು ಅಥವಾ ಮೇಲ್ ವರ್ಕರ್ಸು ಅಥವಾ ಮೇಲ್ CHOಸ್ಗಳು ಅವರದ್ದು ಏನು ಅಂತಂದರೆ ಸುಮಾರು 300 HIO ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಅದಕ್ಕೆ
ಕಾಂಪಿಟೇಷನ್ ಅಲ್ಲಿ ಮಾಡಬಹುದು ಸ್ನೇಹಿತರೆ. ಸೊ ಅಷ್ಟು ಏನು ಮಾಡಬೇಕಪ್ಪ ಅಂತಂದರೆ ಒಳ್ಳೆಯ ಒಂದು ಅಪಾರ್ಚುನಿಟಿ ಸಿ ಎಚ್ ಎಸ್ಗಳಿಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದೆ, ಬಟ್ ಓನ್ಲಿ 300 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಸೊ ಐ ಥಿಂಕ್ ಈ ಒಂದು ಸಿ ಎಚ್ ಒ ಸಂಘದ ವತಿಯಿಂದ ಕೂಡ ಅವರು ಕೂಡ ಆಬ್ಜೆಕ್ಟ್ ಮಾಡಬೇಕು ಎನ್ನುವಂಥದ್ದು ಅವರ ಒಂದು ಸಂಘದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಬಹುಶಃ ಅವರು ಕೂಡ ಈ ಒಂದು ಬಂದಂಥ ರಿಕ್ರೂಟ್ಮೆಂಟ್ ಏನು ಕರ್ನಾಟಕ ರಾಜ್ಯಪತ್ರದಲ್ಲಿ ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ, ಅದರ ಒಂದು ಅಬ್ಜೆಕ್ಷನ್ ಕೂಡ ಮಾಡಬಹುದು ಎನ್ನುವಂಥದ್ದು. ಸೊ ಇಲ್ಲಿ ಇಷ್ಟು ಕನ್ಫ್ಯೂಷನ್ ಗೊಂದಲಕ್ಕೀಡಾಗಿದ್ದಾರೆ ಅಂತಂದರೆ ಏನಪ್ಪ ಇದು ಈ ರೀತಿ ಆಗ್ತಾಯಿದೆ ಅಂತ ಏನು ಈ PHCO ಪೋಸ್ಟ್ಗಳಿಗೆ ಇವ್ರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಇವರಿಂದ ಅವ್ರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ತುಂಬಾ ಮೆಸೇಜ್ಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ಇಫ್ ಯು ಕ್ಯಾನ್ ಸಿ ಕ್ಯಾಟಗರಿ ಆಫ್ ದ ಪೋಸ್ಟ್ ಆ್ಯಂಡ್ ದ ಪೇ ಸ್ಕೇಲ್ ಆಫ್ ಪೇ PHCO ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ 37,500 to 76,100 ಅಂತಂದರೆ ಬೇಸಿಕ್ ಬಂದು 37,500 ಇರುತ್ತೆ ಸ್ನೇಹಿತರೆ. ಆಮೇಲೆ ಇವತ್ತು ಏನು ರಿಟೈರ್ಡ್ ಆಗಿದರೆ 76,100 ಮಟ್ಟ ಹೋಗುತ್ತೆ ಅನ್ನುವಂಥದ್ದು ಪೇ ಸ್ಕೇಲ್ ಹೇಳ್ತಾ ಇದೆ. ನಂಬರ್ ಆಫ್ ವೇಕೆನ್ಸೀಸ್ ಟು ಬಿ ಫಿಲ್ಡ್ 1205 ಅಂತಂದರೆ 1205 ವೇಕೆನ್ಸೀಸ್ಗಳಿದ್ದಾವೆ PHCO ವೇಕೆನ್ಸೀಸ್ಗಳು. ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು, ಮಸ್ಟ್ ಓನ್ಲಿ ಬಿ ಎ ಫೀಮೇಲ್ ಕ್ಯಾಂಡಿಡೇಟ್. ಕಂಪಲ್ಸರಿಯಾಗಿ ಇಲ್ಲಿ ಒಂದು ಅಪಾರ್ಚುನಿಟಿ ಕಂಡು ಬರ್ತಾ ಇದೆ ಯಾರಿಗೆ, ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ. ಅವರುಗಳ ಕ್ವಾಲಿಫಿಕೇಷನ್ ಏನು ಅಂತಂದರೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಆ್ಯಸ್ ಪರ್ DPAR ಸರ್ಕ್ಯುಲರ್ ಡೇಟೆಡ್ 2018 ಅಂತಂದರೆ SSLC ಕಂಪಲ್ಸರಿ ಪಾಸ್ ಆಗಿರಬೇಕು. ತದನಂತರ ಮಸ್ಟ್ ಪಾಸ್ಡ್ ಎ ವ್ಯಾಲಿಡ್ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ ಫಾರ್ಮರ್ಲಿ ಕಾಲ್ಡ್ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಹೆಲ್ತ್ ವರ್ಕರ್ ಫೀಮೇಲ್ ಅಂತಂದರೆ ಅವರು ಮಸ್ಟ್ ಪಾಸ್ಡ್ ಅಂತಂದರೆ ಇದು SSLC ಇರಬೇಕು ಮತ್ತು ಅದರ ಜೊತೆಗೆ ANM ಕೂಡ ಆಗಿ ಪಾಸ್ ಆಗಿರಬೇಕು, ಅಥವಾ ಹೆಲ್ತ್ ವರ್ಕರ್ ಫೀಮೇಲ್ ಅಂತ. ಟ್ರೈನಿಂಗ್ ಸರ್ಟಿಫಿಕೇಟ್ ಅವಾರ್ಡೆಡ್ ಬೈ ಡೈರೆಕ್ಟರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವತಿಯಿಂದ ಆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದುಕೊಂಡಿರಬೇಕು. ಅಂತಂದರೆ SSLC ಪ್ಲಸ್ ANM ಆಗಿರಬೇಕು. ಇಲ್ಲ ಅಂತಂದರೆ ಅಥವಾ ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಡಿಪ್ಲೊಮಾ ಇನ್ ನರ್ಸಿಂಗ್ ಮಿಡ್ವೈಫ್ರಿ ಸೈಕ್ಯಾಟ್ರಿಕ್ ನರ್ಸಿಂಗ್ ಕೋರ್ಸ್ awarded by the Karnataka Nursing and Paramedical Science Education Regulation Authority Medical Education previous called as Karnataka State Diploma in Nursing Examination Board KSDN-EB ವತಿಯಿಂದ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಮಾಡಿರಬೇಕು, ಅಥವಾ ಸೈಕ್ಯಾಟ್ರಿ ಕೂಡ ಮಾಡಿದವರಿಗೆ ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಫಸ್ಟ್ 10th ಪ್ಲಸ್ ANM ಮತ್ತು ಅಥವಾ ಅದು ಇಲ್ಲ ಅಂತಂದರೆ GNM ಯಾರಿದ್ದಾರೆ GNM ಅಲ್ಲಿ ಮಿಡ್ವೈಫ್ರಿ ಬಿಟ್ಬಿಟ್ಟು ಸೈಕ್ಯಾಟ್ರಿ ಇದ್ದವರು ಕೂಡ ಅಪ್ಲೈ ಮಾಡಬಹುದು. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್ BSc ಅವಾರ್ಡೆಡ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ. ಸೊ ಸ್ನೇಹಿತರೆ, ಯಾರಿಗೆ ANM's ಸರ್ಟಿಫಿಕೇಟ್ ಇದೆ ಅಂತಂದರೆ ಹೆಲ್ತ್ ಕೇರ್ ವರ್ಕರ್ ಸರ್ಟಿಫಿಕೇಟ್ ಇದೆ ಅವರು ಇಲ್ಲ ಅಂತಂದರೆ ಅಥವಾ ಮಿಡ್ವೈಫ್ರಿ ಅಂದರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಮತ್ತು ಸೈಕ್ಯಾಟ್ರಿ ಇವರು ಕೂಡ ಅಪ್ಲೈ ಮಾಡ್ಬೋದು, ಅಥವಾ BSc ನರ್ಸಿಂಗ್ ಇದ್ದವರು ಕೂಡ ಅಪ್ಲೈ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಟ್ ಆಲ್ ದ ಅಬವ್ ಕ್ಯಾಂಡಿಡೇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಇನ್ ದ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಯಾರೇ ಆಗಲಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಹೊಂದಿರಬೇಕು. ತದನಂತರ ಬರುವಂಥದ್ದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್, ಇವರಿಗೆ ಕೂಡ ಪೇ ಸ್ಕೇಲ್ 37,500 76,100. ಸೊ ಇವರಿಗೆ ಪೋಸ್ಟ್ ಎಷ್ಟಿದ್ದಾವೆ ಅಂತಂದರೆ 300 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಇಲ್ಲೇನು ಕೇಳ್ತಾ ಇದ್ದಾರೆ, ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಆ್ಯಸ್ ಪರ್ DPAR ಸರ್ಕ್ಯುಲರ್ 2018 ಪ್ರಕಾರ SSLC ಕಂಪಲ್ಸರಿ ಪಾಸ್ ಆಗಿರಬೇಕು, ಮತ್ತು ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ completion job oriented pre-university diploma certificate for having successfully cleared 2 years vocational course in multi-purpose basic health worker training conducted by the State Council of Vocational Education ವತಿಯಿಂದ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಅಥವಾ ಮೇಲ್ ವರ್ಕರ್ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಪಡೆದಿರಬೇಕು, 10th ಪ್ಲಸ್ ಡಿಪ್ಲೊಮಾ ಸರ್ಟಿಫಿಕೇಟ್. ಅದಲ್ಲದೆ ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ ಕಂಪ್ಲೀಷನ್ ಆಫ್ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ಸಕ್ಸಸ್ಫುಲಿ ಕ್ಲಿಯರ್ಡ್ ದ 3 years ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅವಾರ್ಡೆಡ್ ಬೈ ದಿ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್
ಎಜುಕೇಷನ್ ರೆಗ್ಯುಲೇಷನ್ ಅಥಾರಿಟಿ ಮೆಡಿಕಲ್ ಎಜುಕೇಷನ್ ಪ್ರೀವಿಯಸ್ಲಿ ಕಾಲ್ಡ್ ಆ್ಯಸ್ ಪ್ಯಾರಾಮೆಡಿಕಲ್ ಬೋರ್ಡ್. ಇದಲ್ಲದೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಈ ಒಂದು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಕೂಡ ಮಾಡಿರಬೇಕು. ಇದು ಒಂದು ಮಲ್ಟಿಪರ್ಪಸ್ ವರ್ಕ್ ಹೆಲ್ತ್ ಕೇರ್ ಮಾಡಲಿಲ್ಲ ಅಂತಂದರೆ ಇದು ಮಾಡಿರಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಲ್ಲದೆ ಪಾಸ್ ಇನ್ PUC with science, physics, chemistry, mathematics and biology subject and must pass a valid completion certificate for having successfully cleared the 2-year diploma in health inspector course awarded by Karnataka Nursing Paramedical Science Education Authority Medical Education previously called as Paramedical Board. ಇದು ಕೂಡ ಇದ್ದರೆ ನಡೆಯುತ್ತೆ ಸ್ನೇಹಿತರೆ. ಅದಲ್ಲದೆ ನೆಕ್ಸ್ಟ್ ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ಸಕ್ಸಸ್ಫುಲಿ ಕ್ಲಿಯರ್ಡ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್, ಮಿಡ್ವೈಫ್ರಿ, ಸೈಕ್ಯಾಟ್ರಿಕ್ ನರ್ಸಿಂಗ್ ಕೋರ್ಸಸ್ ಅವಾಯ್ಡೆಡ್ ಬೈ ದಿ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್. ಈ ಒಂದು ಇವು ಅಲ್ಲದೆ ಮಲ್ಟಿಪರ್ಪಸ್ ವರ್ಕರ್ ಅಲ್ಲದೆ ಈ 3 ಕೋರ್ಸ್ಗಳು ಅಲ್ಲದೆ ಏನಿದೆ ಅಂತಂದರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಕೋರ್ಸ್ ಅಥವಾ ಸೈಕ್ಯಾಟ್ರಿಕ್ ಕೋರ್ಸ್ ಹೊಂದಿದ್ದವರಿಗೆ ಕೂಡ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ HI ಪೋಸ್ಟ್ಗಳಿಗೆ. ಅದಲ್ಲದೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ವ್ಯಾಲಿಡ್ ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್ ಅವಾಯ್ಡೆಡ್ ಬೈ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ. ಅಂತಂದರೆ BSc ನರ್ಸಿಂಗ್ ಇದ್ದವರು ಕೂಡ ಈ ಒಂದು HIO ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಏನು ಅಂತಂದರೆ 20 ಆಗಸ್ಟ್ 2026 ಪ್ರಕಟವಾದ ಕರ್ನಾಟಕ ಸರ್ಕಾರದ 10 ಪುಟಗಳ ಗೆಜೆಟ್ ಅಧಿಸೂಚನೆಯನ್ನು ಓದುತ್ತಿದ್ದೇನೆ. ಇದರಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ PHCO ಮತ್ತು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ HIO ಹುದ್ದೆಗಳ ನೇಮಕಾತಿಗಾಗಿ ಪ್ರಸ್ತಾಪಿಸಲಾದ ವಿಷಯ ನಿಯಮಗಳ ಬಗ್ಗೆ ಸ್ಪೆಷಲ್ ರೂಲ್ಸ್ ಕರಡು ಇದೆ. ಇದು ಇನ್ನೂ ಅಂತಿಮ ನೇಮಕಾತಿ ಅಧಿಸೂಚನೆಯಲ್ಲ. ಹಾಗಂತಂದರೆ ಕೆಲವರು ಹೇಳ್ತಾ ಇದ್ದಾರೆ, ಆಯ್ತಪ್ಪ ಇದು ನಮ್ಮದೇ ಲೈಫ್ ಇದೆ, ಈ ರೀತಿ ಆಗ್ತಾ ಇದೆ, BScದವರು ಡಿಪ್ಲೊಮಾದವರು ನಮ್ಮ ಜಾಬ್ಗೆ ಬಂದು ಸೇರ್ಕೋತಾ ಇದ್ದಾರೆ ಅಂತಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಇದೇನು ಏನಿದೆ ಅಂತಂದರೆ ಇದೇನು ಕಂಪಲ್ಸರಿ ಆಗಿಲ್ಲ ಅಥವಾ ಇದು ಜಸ್ಟ್ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅತ್ಯಂತ ಪ್ರಮುಖ ಅಂಶಗಳು ಏನು ಅಂತಂದರೆ ಹುದ್ದೆಗಳ ಸಂಖ್ಯೆ, ವೇತನ ಶ್ರೇಣಿ, ಪ್ರಮುಖ ಅರ್ಹತೆ. PHCO ಮಹಿಳೆಯರಿಗೆ ಮಾತ್ರ 1205 ಹುದ್ದೆಗಳಿದ್ದಾವೆ. 37,500 ಬೇಸಿಕ್ ಇರುತ್ತೆ ಸ್ನೇಹಿತರೆ. ಅವರು ಮಹಿಳೆಯರು SSLC ಪ್ಲಸ್ JHA ANM ಅಥವಾ ನರ್ಸಿಂಗ್ ಡಿಪ್ಲೊಮಾ ಅಥವಾ BSc ನರ್ಸಿಂಗ್ ಮಾಡಿದವರಿಗೆ ಎಲಿಜಿಬಲ್ ಆಗಿರ್ತಾರೆ ಅನ್ನೋಂಥದ್ದನ್ನು ಹೇಳಬಹುದು. ಅದಲ್ಲದೆ HIOಗಳು 300 ಪೋಸ್ಟ್ ಇರ್ತವೆ, ಅವರಿಗೆ ಕೂಡ ಸೇಮ್ ಸ್ಯಾಲ್ರಿ 37,500 ರೂಪೀಸ್. SSLC ನಿಗದಿತ ಹೆಲ್ತ್ ಇನ್ಸ್ಪೆಕ್ಟರ್, ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಅರ್ಹತೆ ಅಥವಾ PUC ಸೈನ್ಸ್ ನಿಗದಿತ ಡಿಪ್ಲೊಮಾ ಅರ್ಹತೆ ಇರಬೇಕು ಅಥವಾ ನಮ್ಮ BSc ನರ್ಸಿಂಗ್ ಅಥವಾ ನಮ್ಮ ಡಿಪ್ಲೊಮಾ ನರ್ಸಿಂಗ್ ಹೊಂದಿದ್ದವರು ಕೂಡ ಎಲಿಜಿಬಲ್ ಆಗಿರ್ತಾರೆ ಅನ್ನುವಂಥದ್ದನ್ನು ಇದರಲ್ಲಿ ಹೇಳ್ತಾ ಇದೆ. ಶೆಡ್ಯೂಲ್ ಪ್ರಕಾರ 1205 PHCO ಪ್ಲಸ್ 300 HIO ಒಟ್ಟು 1505 ಹುದ್ದೆಗಳು ಪ್ರಸ್ತಾಪಿಸಲಾಗಿದೆ. PHCO ನರ್ಸಿಂಗ್ ಅಭ್ಯರ್ಥಿಗಳಿಗೆ ಅತ್ಯಂತ ಪ್ರಮುಖ. PHCO ಹುದ್ದೆಗೆ ಕೇವಲ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಕರಡಿನಲ್ಲಿ ಪುರುಷ ಅಭ್ಯರ್ಥಿಗಳು PHCO ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಅರ್ಹತೆಗಳಲ್ಲಿ SSLC ಸೇಮ್ ನಾವು ಇವಾಗ ಡಿಸ್ಕಸ್ ಮಾಡಿದ ಹಾಗೆ ಆಮೇಲೆ ನೆಕ್ಸ್ಟ್ ಬಂದು ಏನಿದೆ ಅಂತಂದರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ನೋಡೋಣ. ಇದು ಕೇವಲ ವಿದ್ಯಾರ್ಥಿಯ ಆಧಾರದ ಮೇಲೆ ನಡೆಯುವ ಆಯ್ಕೆ ಅಲ್ಲ. ಇದೇನು ವಿದ್ಯಾರ್ಥಿ ಇದೆ, ನೀವೇನು ಜಸ್ಟ್ ಪಾಸ್ ಆಗಿದ್ದೀರಾ, ಮೆರಿಟ್ ಕಮ್ ಡೈರೆಕ್ಟ್ ಸೆಲೆಕ್ಷನ್ ಇಲ್ಲ ಸ್ನೇಹಿತರೆ. ಇದಕ್ಕೆ ಎಕ್ಸಾಮ್ ಇದೆ. ಎಕ್ಸಾಮ್ ಮಾರ್ಕ್ಸ್ ಏನಿದ್ದಾವೆ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹರಾಗಲು ಅಭ್ಯರ್ಥಿಯು ಅರ್ಹತಾ ಪರೀಕ್ಷೆಯಲ್ಲಿ 50%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು. ಅಂತಂದರೆ ANM ಆಗಲಿ ಅಥವಾ ಮೇಲ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಆಗಲಿ ಅಥವಾ ಡಿಪ್ಲೊಮಾ ನರ್ಸಿಂಗ್ ಅಥವಾ BSc ನರ್ಸಿಂಗ್ ಯಾರೇ ಆಗಲಿ ಅವರು 50%ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಪಡೆದಿರಬೇಕು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ. PHCO ಮತ್ತು HIO ಎರಡಕ್ಕೂ ಪೇಪರ್ 1 80 ಅಂಕಗಳು, ಪೇಪರ್ 2 80 ಅಂಕಗಳಿರ್ತವೆ. ಲಿಖಿತ ಪರೀಕ್ಷೆ 160 ಅಂಕಗಳು, ಪ್ರಾಕ್ಟಿಕಲ್ ಅಥವಾ ಆಸ್ಕಿ 40 ಅಂಕಗಳು, ಒಟ್ಟು 200 ಅಂಕಗಳಿರ್ತವೆ ಸ್ನೇಹಿತರೆ. ಇಂಟರ್ವ್ಯೂ ಏನಾದರೂ ಇದೆಯಾ? ಇಲ್ಲ, ಯಾವುದೇ ರೀತಿಯ ಇಂಟರ್ವ್ಯೂ ಇಲ್ಲ. ಗೌರ್ಮೆಂಟ್ NHM ಗುತ್ತಿಗೆ ಸೇವೆಗೆ ಹೆಚ್ಚುವರಿ ಅಂಕಗಳು. ಈ
ಅಂಶವು ಈಗಾಗಲೇ NHM ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರೋ ಅಭ್ಯರ್ಥಿಗಳಿಗೆ ಬಹಳ ಮುಖ್ಯ. ಅಂತಂದರೆ ಯಾರು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರತರಾಗಿದ್ದಾರೆ ಅಂಥವರುಗಳಿಗೆ ಒಂದು ಗರಿಷ್ಠ 5 ಅಂಕಗಳನ್ನು ಕೊಟ್ಟು ಅವರಿಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಅವರು ಪಡೆದಂಥ ಮಾರ್ಕ್ಸಿಗೆ ಸೇರಿಸ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವಯೋಮಿತಿ ಸಡಿಲಿಕೆ ಕರಡಿನಲ್ಲಿ ಪ್ರಸ್ತುತ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಗಿಂತ 3 ವರ್ಷಗಳ ಸಾಮಾನ್ಯ ವಯೋಮಿತಿ ಸಡಿಲಿಕೆ ಇದೆ ಸ್ನೇಹಿತರೆ. ಅರ್ಹ ಕರ್ನಾಟಕ ಸರ್ಕಾರ NHM NRHM ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿರುವವರಿಗೆ ಪ್ರತಿ ಸೇವಾ ವರ್ಷಕ್ಕೆ 1 ವರ್ಷದ ಸಡಿಲಿಕೆ, ಗರಿಷ್ಠ 10 ವರ್ಷಗಳು. ಅಂತಂದರೆ ಯಾರು NHM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಏಜ್ ಲಿಮಿಟ್ ಕೂಡ ಒಂದು 10 ವರ್ಷದ ಮಟ್ಟ ಅವರಿಗೆ ಸಡಿಲಿಕೆ ಮಾಡಬಹುದು. ಆದರೆ ಎಲ್ಲ ಸಡಿಲಿಕೆಗಳನ್ನು ಸೇರಿಸಿದ್ದರೂ ಅರ್ಜಿಯ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸು 50 ವರ್ಷಗಳು ಮೀರಬಾರದು. ಅಂತಂದರೆ ಈಗ ಸಡಿಲಿಕೆ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ, ಅವರು 50+ ಆಗಿದ್ದಾರೆ ಅಂತಂದರೆ ಅವರು ಎಲಿಜಿಬಲ್ ಆಗುವುದಿಲ್ಲ ಅನ್ನುವಂಥದ್ದು. ಕನ್ನಡ ಭಾಷೆಯ ಅವಶ್ಯಕತೆ. ಅಭ್ಯರ್ಥಿಯು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 150 ಅಂಕಗಳಲ್ಲಿ ಕನಿಷ್ಠ 50 ಅಂಕಗಳು ಪಡೆದು ಉತ್ತೀರ್ಣರಾಗಬೇಕು. ಅಂತಂದರೆ ಯಾರು ಕನ್ನಡ ಭಾಷೆ ಅವರ ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಇಲ್ಲ ಅಂತಂದರೆ ಅಂಥವರುಗಳು 150 ಮಾರ್ಕ್ಸ್ ಉಳ್ಳ ಒಂದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಅಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಪಡೆದಿರಬೇಕು. ಆದರೆ ಅಧಿಸೂಚನೆಯಲ್ಲಿ ನೀಡಿರುವ ನಿರ್ದಿಷ್ಟ ಷರತ್ತುಗಳ ಪ್ರಕಾರ ಕೆಲವು ಅಭ್ಯರ್ಥಿಗಳಿಗೆ ವಿನಾಯಿತಿ ಇದೆ. ಉದಾಹರಣೆಗೆ ಸಂಬಂಧಿತ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಭಾಷಾ ಮಾಧ್ಯಮವಾಗಿ ಓದಿ ಉತ್ತೀರ್ಣರಾಗಿರುವವರು, ಅಂತಂದರೆ ಯಾರು ಕನ್ನಡ ಮೀಡಿಯಮ್ ಇದ್ದಾರೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಅಂಥವರುಗಳಿಗೆ. PSU ಪರೀಕ್ಷೆ ಪ್ರಮುಖ ಸಿಲೆಬಸ್. PHU ಹುದ್ದೆಗಳು ಅಂತಂದರೆ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಏನೇನಿರಬಹುದು ಈ ಒಂದು ಸಿಲೆಬಸ್ಸು ಅಂತಂದರೆ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ 10 ಮಾರ್ಕ್ಸ್, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ 20 ಮಾರ್ಕ್ಸ್, ಜನರಲ್ ನಾಲೆಜ್ 20, ಜನರಲ್ ಇಂಗ್ಲೀಷ್ 20, ಬೇಸಿಕ್ ಹೆಲ್ತ್ ಆ್ಯಂಡ್ ನರ್ಸಿಂಗ್ ಕಾನ್ಸೆಪ್ಟ್ಸ್ 10, ಆಮೇಲೆ ಪೇಪರ್ 2ರಲ್ಲಿ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಹೆಲ್ತ್ ಪ್ರಮೋಷನ್ಸ್ 20, ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್ 10, ಸೈಕಾಲಜಿ 10, ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ 10, ಅನಾಟಮಿ ಆ್ಯಂಡ್ ಫಿಸಿಯಾಲಜಿ 10, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ 20. ಒಂದು ಅತ್ಯಂತ ಪ್ರಮುಖ ವಿಷಯ, ಇದು ಇನ್ನೂ ಡ್ರಾಫ್ಟ್ ಸ್ಪೆಷಲ್ ರೂಲ್ಸ್ ನೋಟಿಫಿಕೇಷನ್ ಮಾತ್ರ. ಅಂತಂದರೆ ಇದು ಸ್ನೇಹಿತರೆ ಎಲ್ಲರೂ ಕನ್ಫ್ಯೂಷನ್ ಇಲ್ಲಿದ್ದಾರೆ, ಏನಾಗ್ಬೋದು ಈ ಕಡೆ ನರ್ಸಸ್ಗಳು ಕೂಡ ಕನ್ಫ್ಯೂಷನ್ ಇಲ್ಲಿದ್ದಾರೆ, ನಾವು ಇದಕ್ಕೆ ಅಪ್ಲೈ ಮಾಡಬೇಕಾಗಿಲ್ಲ, ಅಥವಾ ಇಲ್ಲಿ CHOಸ್ಗಳು ಕೂಡ ಕನ್ಫ್ಯೂಷನ್ ಇಲ್ಲಿದ್ದಾರೆ. ಅದೇ ರೀತಿ HIOಗಳು ಅಥವಾ PHCOಸ್ಗಳು ಅವರು ಕೂಡ ಕನ್ಫ್ಯೂಷನಲ್ಲಿದ್ದಾರೆ. ನಮ್ಮ ಪೋಸ್ಟ್ಗಳಿಗೆ ಇವ್ರು ಯಾಕೆ ಬರ್ತಾ ಇದ್ದಾರೆ, ನಮಗೆ ಇವ್ರು ಯಾಕೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾದರೆ ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳಿಗೆ ನಿಮಗೇನಾದರೂ ಸೇರಿಸ್ಕೋತಾರಾ, ನಾವು ಕೂಡ ಕಂಪ್ಲೀಟ್ ಮಾಡಿದ್ವಿ, ನಮಗೆ ಇವರು ಕಾಂಪಿಟೇಷನ್ ಮಾಡಿಕೊಂಡು ಈ ಕಡೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಕೂಡ ಆ ಕಡೆ ಹೋಗಬಹುದಾ ಎನ್ನುವಂಥ ಮಾತನ್ನು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಎನಿವೇಸ್, ಇದು ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಲ್ಲ, ಇದೊಂದು ಡ್ರಾಫ್ಟ್ ಇದೆ. ಪ್ರಸ್ತುತ ಹಂತದಲ್ಲಿ ಮುಖ್ಯವಾಗಿ ಮಾಡಬೇಕಾದದ್ದು ಕರಡು ಪರಿಶೀಲಿಸುವುದು ಮತ್ತು ಅಗತ್ಯವಿದ್ದರೆ ನಿಗದಿತ ಅವಧಿಯೊಳಗೆ ಆಕ್ಷೇಪಣೆ ಸಲಹೆಗಳನ್ನು ಸಲ್ಲಿಸುವುದು. ಏನಾದರೂ ತಪ್ಪು ಕಂಡು ಬಂದಲ್ಲಿ ನೀವು ಅಬ್ಜೆಕ್ಷನ್ಗಳು ಮಾಡಬಹುದು. ನರ್ಸಿಂಗ್ ಅಭ್ಯರ್ಥಿಗಳಿಗೆ ನನ್ನ ಪ್ರಮುಖ ಟೇಕ್ಅವೇಸ್ ಅಂದರೆ ಏನು ಅಂತಂದರೆ, ಒಟ್ಟು ಪ್ರಸ್ತಾಪಿತ ಹುದ್ದೆಗಳು 1505, ಮಹಿಳೆಯರಿಗೆ 1205, ಪುರುಷರಿಗೆ 300. BSc ನರ್ಸಿಂಗ್ PHU ಸ್ಪಷ್ಟವಾಗಿ ಅರ್ಹ, BSc ನರ್ಸಿಂಗ್ HIO ಕೂಡ ಸ್ಪಷ್ಟವಾಗಿ ಅರ್ಹ, ನರ್ಸಿಂಗ್ ಡಿಪ್ಲೊಮಾ ಕೂಡ ಮಾನ್ಯ. PHCO ನರ್ಸಿಂಗ್ ಕ್ವಾಲಿಫಿಕೇಷನ್ ಮೂಲಕ ಅರ್ಜಿ ಸಲ್ಲಿಸುವವರಿಗೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ನೋಂದಣಿ ಅಗತ್ಯ. ಸ್ಪರ್ಧಾತ್ಮಕ ಪರೀಕ್ಷೆ 160 ಅಂಕಗಳು, ಪ್ರಾಕ್ಟಿಕಲ್ ಆಸ್ಕಿ 40 ಅಂಕಗಳು, ಕಾಂಟ್ರಾಕ್ಟ್ NHM ಸೇವಾ ಅನುಭವ ಗರಿಷ್ಠ 5 ಹೆಚ್ಚುವರಿ ಅಂಕಗಳು, ಇಂಟರ್ವ್ಯೂ ಇಲ್ಲ. ನಿಗದಿತ ಗುತ್ತಿಗೆ ಸೇವಾ ವಯೋ ಸಡಿಲಿಕೆ ಸೇರಿದಂತೆ ಗರಿಷ್ಠ ವಯಸ್ಸು 50 ವರ್ಷ. PHCO ಹುದ್ದೆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ. ನರ್ಸಿಂಗ್ ಅಭ್ಯರ್ಥಿಗಳಿಗೆ ಅತ್ಯಂತ ಮುಖ್ಯವಾದ ವಿಷಯ, ಈ ಕರಡು ನಿಯಮಗಳು BSc ನರ್ಸಿಂಗ್ ಮತ್ತು ಡಿಪ್ಲೊಮಾ ನರ್ಸಿಂಗ್ ಅಭ್ಯರ್ಥಿಗಳಿಗೆ ವಿಶೇಷವಾಗಿ 1205 PHC ಹುದ್ದೆಗಳಿಗೆ ಅರ್ಹರಾಗುವ ಮಹಿಳಾ ಅಭ್ಯರ್ಥಿಗಳಿಗೆ ಗಮನಾರ್ಹ ಅವಕಾಶವನ್ನು ಸೃಷ್ಟಿಸುತ್ತವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇದನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗಬಹುದು ಎನ್ನುವಂಥದ್ದು. ಥ್ಯಾಂಕ್ ಯು. ಸೊ ನೋಡೋಣ ಏನಾಗುತ್ತೆ ಇದರ ಬಗ್ಗೆ ಅನ್ನುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.